ಇನ್ನು ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿಬಂದಿರತಕ್ಕಂಥ ಮೂಡ ಹಗರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಲೋಕಾಯುಕ್ತದಲ್ಲೂ ಕೂಡ ದೂರು ದಾಖಲಾಗಿದೆ. ಮೂಡಾ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಬೆಂಗಳೂರು ಲೋಕಾಯುಕ್ತದಲ್ಲೂ ದೂರು ದಾಖಲಾಗಿದೆ. ದೂರು ನೀಡಿದ್ದು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀವತ್ಸ ಅವರು. ಮಾಜಿ ಮೂಡಾ ಆಯುಕ್ತ ನಟೇಶ್ ಮತ್ತು ದಿನೇಶ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ನಿವೇಶನ ಅಕ್ರಮದಲ್ಲಿ ಇಬ್ಬರೂ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಆರೋಪ. ಇದರಲ್ಲಿ ದಿನೇಶ್ ಅವರನ್ನ ಈಗ ಹಾವೇರಿ ವಿವಿಯ ಕುಲಸಚಿವರನ್ನಾಗಿ ಸರ್ಕಾರ ನೇಮಕ ಮಾಡಿದೆ. ಕ್ರಿಮಿನಲ್ ಕೇಸ್ ದಾಖಲಿಸಿ ಬಂಧಿಸಬೇಕು ಅಂತ ಲೋಕಾಯುಕ್ತಕ್ಕೆ ಶ್ರೀವತ್ಸ ಅವರು ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಲೋಕಾಯುಕ್ತದಲ್ಲಿ ಈ ಹಿಂದೆ ದೂರುದಾರ TJ ಅಬ್ರಹಂ ಮೈಸೂರು ಲೋಕಾಯುಕ್ತದಲ್ಲೂ ದೂರು ಕೊಟ್ಟಿದ್ದರು. ಈಗ ಬೆಂಗಳೂರು ಲೋಕಾಯುಕ್ತದಲ್ಲೂ ದೂರು ಸಲ್ಲಿಕೆಯಾಗಿದೆ.